ಸೊ ಗೈಸ್ ವಾಟರ್ ಕ್ರಾಸ್ ಮಾಡಿಕೊಂಡು ಇಲ್ಲಿ ಒಂದು ದುರ್ಮುಖ್ ಪೆಂಗಾಂಗ್ಗಿಂತ ಒಂದು 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹಿಂದ್ಗಡೆ ದುರ್ಮುಖ್ ಅಂತ ಒಂದು ಊರಿದೆ. ಅಲ್ಲಿ ಬಂದ್ವಿ. ಇಲ್ಲಿ ರೂಮ್ ತೊಗೊಂಡು ಇಲ್ಲೇ ಇರುವಂಥ ಇಲ್ಲಿ ಮಳೆ ಬರಲಿ ಸ್ಟಾರ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಸರ್ವಿಸ್ ಸೆಂಟರು ಸಿಗ್ಬೋದು ನಮಗೆ ಇಲ್ಲಿ. ಸೊ ಇದೇ ರೂಮ್ ತಗೊಂಡು ನೀರೆಲ್ಲ ಹೋಗಿದೆ, ವಾಟರ್ ಫಾಲ್ಸ್. ಬಟ್ ಅದು ಫುಲ್ ಡೀಪ್ ಹೋಗಿ ನೀರು ಹೋಗಿತ್ತಲ್ಲ, ಮೇಲ್ಗಡೆಯಿಂದ ನೀರು ಹೋಗ್ಬಿಟ್ಟಿದೆ ಒಳಗಡೆ. ಥಂಡಿದಾಗ್ತಾ ಇದೆ ಈಗ ನೋಡ್ಬೋದು. ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಸೊ ಏನಂತ ಹೇಳಿದ್ರೆ ದುರ್ಬುಕ್ನಲ್ಲಿ ಇಲ್ಲೇ ಸ್ಟೇ ಮಾಡಿದ್ವಿ. ಈ ಹತ್ರನೇ ಇಲ್ಲಿ ಸರ್ವಿಸ್ ಸೆಂಟರ್ ಇದೆ. ವಾಟರ್ ಕ್ರಾಸ್ ಮಾಡಿ ಕ್ಲಚ್ ಪೇಡೆ ಹೋಗ್ಬಿಟ್ಟಿದೆ. ಹೊಸದಾಗಿ ಕ್ಲಚ್ ಪೇಡ್ ಆಗ್ತದೆ 8,000 ಆಯಿಲ್ ಚೇಂಜು. ಟೋಟಲ್ 9,000 ರೂಪಾಯಿ ಖರ್ಚಾಗಿದೆ. ಆಯಿಲ್ 9,000 ಅಲ್ಲ, ಜಾಸ್ತಿನೇ ಆಗೋದು ಇಲ್ಲ. ವಾಟರ್ ಕ್ರಾಸ್ ಕ್ರೇಜ್, ಕ್ಲಚ್ ಪೇಡ್ ಡಮಾರು. ಸೊ ಪ್ರಕಾಶ್ ಅಣ್ಣ, ವಾಟರ್ ಕ್ರಾಸ್ ಮಾಡೋರಿಗೆ ಏನು ಹೇಳ್ತೀಯ? ಯಾವ ಥರ ಮಾಡಬೇಕು? ಏನಿಲ್ಲ, ಒಂದು 20,000 ರೂಪಾಯಿ ಕಿಶರಿ ಎಕ್ಸ್ಟ್ರಾ ಇಟ್ಟು ಬನ್ನಿ. ಆದ ನಂತರ ಜೀವ ಗಟ್ಟಿ ಇಟ್ಕೊಳ್ಳಿ. ಹೆದರ್ಬೇಡ, ಹೆದರಿದ್ರೆ ಹೋಯ್ತು. ಸೊ ಆಯಿತು, ಅಂತೂ ಇಂತೂ ಕ್ಲಚ್ ಪ್ಯಾಡ್ ಹಾಕಿಸ್ವಿ, ಎಲ್ಲ ಓಕೆ, ಎಲ್ಲ ಸರಿ ಆಯ್ತು. ಇವಾಗ ನಾಳೆ ಪೆಂಗಾಂಗ್ ಹೋಗ್ತೀವಿ. ಇವತ್ತು ಹೋಗ್ತಿಲ್ಲ, ಒಂದು 50 ಕಿಲೋಮೀಟ್ರ್ ಹಿಂದ್ಗಡೆನೇ ಇದ್ದೀವಿ. ಸೊ ಲೆಟ್ಸ್ ಗೋ. ರೆಡಿ ಆಯ್ತು? ರೆಡಿ ಆಯ್ತು. ಬರಲಿಲ್ಲ ಬಿಲ್ ಬಂದರೆ 1,000 ಬರ್ತದೆ. ಗಾಡಿ ರೆಡಿ ಆಯ್ತು. ನ್ಯೂ ಕ್ಲಚ್ ಪ್ಯಾಡ್. ಹಲೋ, ಹಾಯ್. ಸೊ ಗೈಸ್, ಏನೇನು ತೊಗೊಂಡಿದ್ಯಾ? ಚಿಕನ್ ಸಾರು ಮತ್ತೆ ರೈಸ್, ಚಿಕನ್ ಕರಿ ಮತ್ತೆ ರೈಸ್. ಯಾವ ಊರಿದು? ನಿಂಬೆ ಬರೋದಿಲ್ಲ ಮರೆ ಸೈಲಿ. ದುರ್ಬುಕ್. ಸೊ ದುರ್ಬುಕ್ನಲ್ಲಿ ಇವತ್ತು ಸ್ಟೇ ಮಾಡಿ ಊಟ ಮಾಡ್ತಾಯಿದ್ವಿ. ಗಾಡಿ ಎಲ್ಲ ಸರಿ ಆಯಿತು ಪ್ರಕಾಶ್ ಅಣ್ಣಂದು, ಹಾಗೆ ಬಿಲ್ಲು ಅಷ್ಟೇ ಆಯಿತು. ಸೊ ಮಧ್ಯಾಹ್ನ ಊಟ ಮಾಡಿಲ್ಲಾಗಿದ್ರು, ಇವಾಗ ಬಾರಿಸ್ತಾ ಇದ್ದೀವಿ ಸಮ್ಮ. ಲೆಟ್ಸ್ ಗೋ. ಬೈ ಬೈ, ಗುಡ್ ನೈಟ್ ಗೈಸ್.